ನಮಸ್ಕಾರ ವೀಕ್ಷಕರೇ, ಸ್ತ್ರೀ ಪುರುಷ ವಶೀಕರಣ ತಂತ್ರವನ್ನು ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಮೊದಲಿಗೆ ನೋಡ್ಕೊಳ್ಳೋಣ. ಒಂದು ಪೂರ್ಣ ಪ್ರಮಾಣದ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ತೆಂಗಿನಕಾಯಿಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತೆ. ಅದೇ ರೀತಿಯಾಗಿ ತೆಂಗಿನಕಾಯಿಗೆ ಬಹಳಷ್ಟು ಶಕ್ತಿ ಇದೆ. ಇದರ ಜೊತೆಗೆ 2 ಹೆಕ್ಕದೆಲೆಯನ್ನು ತೆಗೆದುಕೊಳ್ಬೇಕು. ಹೆಕ್ಕದೆಲೆಯ ಮೇಲೆ ಈ ಒಂದು ವಿಶೇಷವಾದ ಮಂತ್ರವನ್ನು ಬರೆದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಬಹುದು. ಈ ಒಂದು ಬಹಳ ಪವರ್ಫುಲ್ ಆದಂತಹ ವಶೀಕರಣ ತಂತ್ರವಾಗಿದ್ದು ನೀವು ಯಾವುದೇ ವ್ಯಕ್ತಿಯನ್ನು ಕೂಡ ನಿಮ್ಮಂತೆ ಮಾಡ್ಕೊಳ್ಬಹುದು. ಗಂಡ ಅಥವಾ ಹೆಂಡತಿ, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್, ಹುಡುಗ ಅಥವಾ ಹುಡುಗಿ ಯಾರನ್ನ ಕೂಡ ನಿಮ್ಮಂತೆ ವಶೀಕರಣ ಮಾಡ್ಕೊಳ್ಬಹುದಾಗಿದೆ. ಮೊದಲಿಗೆ ಒಂದು ಹೆಕ್ಕದೆಲೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಓಂ ಶ್ರೀಂ ಚಾಮುಂಡಾಯ ಕಾಮದೇವಾಯ ವಿದ್ಮಯೇ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಎಂಬ ಪರಿಶುದ್ಧವಾದ ಮಂತ್ರವನ್ನು ಪಡ್ಕೊಳ್ಬೇಕಾಗುತ್ತೆ. ನಂತರ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಅದರ ಮೇಲ್ಭಾಗದಲ್ಲಿ ಹಾಕಿಕೊಳ್ಬೇಕು. ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಈ ಒಂದು ತಂತ್ರವನ್ನು ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿದರೆ ಮಾತ್ರ ನಿಮಗೆ ಬಹಳಷ್ಟು ವಿಶೇಷವಾಗಿ ಪೂರ್ಣ ಪ್ರಮಾಣದ ಶಕ್ತಿ ದೊರೀತಾ ಹೋಗುತ್ತೆ. ಇದರ ಜೊತೆಗೆ ಈ ಒಂದು ತಂತ್ರವನ್ನು ನೀವು 3 ಅಮಾವಾಸ್ಯೆ ಅಥವಾ 3 ಹುಣ್ಣಿಮೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಬರೆದುಕೊಂಡ ನಂತರ ಆ ಒಂದು ಎಲೆಯನ್ನು ಈ ರೀತಿಯಾಗಿ ಮುಚ್ಚಿ ತೆಂಗಿನಕಾಯಿ ಮೇಲೆ ಒಂದು ಕೆಂಪು ದಾರ ಅಥವಾ ಹಳದಿ ದಾರದಿಂದ ಈ ರೀತಿಯಾಗಿ ಒಂದು ದಿಗ್ಬಂಧನವನ್ನು ಹಾಕೊಳ್ಬೇಕಾಗುತ್ತೆ. ಇದನ್ನು ಹಾಕೊಳ್ಬೇಕಾದ್ರೆ ನೀವು ಶಕ್ತಿಶಾಲಿಯಾದಂತಹ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಆ ಒಂದು ಮಂತ್ರ ಹೀಗಿದೆ: ಕಾಮಿನಿ ಆಕರ್ಷಣಾಯ ವಿದ್ಮಹೇ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ. ಓಂ ಕಾಮಿನಿ ಆಕರ್ಷಣಾಯ ವಿದ್ಮಹೇ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ. ಈ ಒಂದು ಮಂತ್ರವನ್ನು ನೀವು 21 ಬಾರಿ ಪಠಿಸಿ ನಂತರ ಈ ಒಂದು ತೆಂಗಿನಕಾಯಿಯನ್ನು 3 ದಿನಗಳ ಕಾಲ ನಿಮ್ಮ ರೂಮಲ್ಲಿ ಅಥವಾ ನೀವು ಮಲಗುವ ಜಾಗದಲ್ಲಿ ಇಟ್ಕೊಳ್ಬೇಕು. ನಂತರ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು. ಈ ರೀತಿಯಾಗಿ ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಬರ್ತಾರೆ. ನೀವು ಹೇಳಿದ ಮಾತನ್ನು ಸಂಪೂರ್ಣವಾಗಿ ಕೇಳ್ತಾರೆ. ಈ ಒಂದು ತಂತ್ರದ ಮೂಲಕ ನೀವು ಇಷ್ಟಪಟ್ಟಂಥವನ್ನ ನಿಮ್ಮಂತೆ ಮಾಡ್ಕೊಳ್ಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ಇವರು ಶಾಶ್ವತವಾದ ವಿಶೇಷವಾದ ಪರಿಹಾರಗಳನ್ನು ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕ ಮಾಡಿಕೊಡ್ತಾರೆ. ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡಲಾಗುತ್ತದೆ.